ಮಂಗಳೂರಿನಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇ ಆದರೂ ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರೆ ಅದು ತಪ್ಪು, ಹೀಗಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡ್ತಾ ಕೊಲೆ ಕೇಸು ಬಗ್ಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು, ಆತರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನ್ ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ನೀನಿದ್ದೇನಪ್ಪ ಅಲ್ಲಿ ಮತ್ತೆ ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು, ಆತರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. ಮಂಗಳೂರಿನಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಎನ್ನುವ ಆರೋಪ ಇದೆಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರೇ ಆದರೂ ಕೂಡ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದ್ರೆ ಅದು ತಪ್ಪು, ಹೀಗಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡ್ತಾ ಕೊಲೆ ಕೇಸು ಬಗ್ಗೆ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು, ಆತರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ. 15 ಜನ ಮೇಲೆ ಕೇಸ್ ಹಾಕಿದ್ದಾರೆ, ಎಂಕ್ವೈರಿ ನಡೀತಾ ಇದೆ. ನೋಡೋಣ, ರಿಪೋರ್ಟ್ ಬರಲಿ, ಆಮೇಲೆ ಏನ್ ಕ್ರಮ ತಗೋಬೇಕು ಯಾರ ಮೇಲೆ ಅಂತ ಗೊತ್ತಾಗುತ್ತೆ. ಯಾರೇ ಪಾಕಿಸ್ತಾನ ಪರ ಮಾತಾಡಿದ್ರೆ ಅದು ತಪ್ಪು, ಅದು ದೇಶದ್ರೋಹ. ಗೊತ್ತಾಯ್ತಲ್ಲ? ನೀನಿದ್ದೇನಪ್ಪ ಅಲ್ಲಿ ಮತ್ತೆ ಪಾಕಿಸ್ತಾನಿ ಜಿಂದಾಬಾದ್ ಅಂತ ಕೂಗಿದ್ರೆ ತಪ್ಪು, ಆತರ ಕೂಗಿದ್ರೆ ಯಾರೇ ಮಾಡಿದ್ರು ಕೂಡ ತಪ್ಪು. ಅದಿನ್ನೂ ಕೂಡ ಎಂಕ್ವೈರಿ ನಡೀತಾ ಇದೆ.